ಈ ಸಿನಿಮಾದಲ್ಲಿ ಅನುಭವ ಅಂತ ಯಾವುದೂ ಇಲ್ಲ. ಇಲ್ಲಿ ಮಾಡ್ತಾ ಮಾಡ್ತಾ ಅನುಭವ, ಆಡ್ತಾ ಆಡ್ತಾ ರಾಗ, ಕುಣಿತ ಕುಣಿತ ತಾಳ, ನಲಿತ ನಲಿತ ನರ್ತನ ಎಲ್ಲ ಬರ್ತದೆ. ಹಾಗೆ ಈ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಪ್ರತಿಯೊಂದು ಅನುಭವನೇ. ರಾಜ್ಕುಮಾರ್ ಹೇಳೋರು 800 ಚಿತ್ರಗಳಾದ್ಮೇಲೆ ಕೂಡ ಯಾರೊಬ್ಬರು ಕೇಳಿದ್ರು ಅವ್ರನ್ನ, ಏನಣ್ಣ ಹೇಗಿದೆ ನೀವೆಲ್ಲ ಭಾಳ ಒಳ್ಳೆ ಪರಿಪೂರ್ಣ ಕಲಾವಿದರಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ರಿ ಕಲೆಯಲ್ಲಿ ಎಲ್ರಿ ಆಗುತ್ತೆ, ಇದು ಸಾಗರೋಪಾದಲ್ಲಿ ಇದೆ ರೀ, ಕುಡಿಯೋಕೆ ಆಗೋದಿಲ್ಲ ರೀ, ನಾನು ಇನ್ನೂ ಸ್ವಲ್ಪ ಈಗ ಅಂಬೆಗಾಲ ಇಡ್ತಾ ಇದ್ದೀನಿ ರೀ, ನಾನೇನು ಪೂರ್ತಿ ಕಲಾವಿದ ಆಗಿಲ್ಲಪ್ಪ, ನಾನು ಪರಿಪೂರ್ಣ ಕಲಾವಿದನ ಆಗಿಲ್ಲ ಇನ್ನ ಅಂತ ಹೇಳಿದ್ರು. ಅಂದರೆ ಅಂಥ ಮೇಲುನೋಟ ಅಂತ ಅದ್ವಿತೀಯ ನಟನೆ ಆಗ ಹೇಳ್ಬೇಕಾರೆ ನಾವೇನು ಹೇಳೋಕ್ಕಾಗ್ತದೆ. ಪಾಂಡುರಂಗ ಎಲ್ಲರೂ ಕೂಡ ಕಲಿಸುತ್ತೆ, ಇದು ಇಂಡಸ್ಟ್ರಿ ಕಲಿಸುತ್ತೆ, ಒಳ್ಳೇದು ಕಲಿಸುತ್ತೆ, ಕೆಟ್ಟದ್ದು ಕಲಿಸುತ್ತೆ. ಅದನ್ನ ಆರಿಸ್ಕೋಬೇಕಾದ್ದು ನಿರ್ಮಾಪಕರ ಕೆಲಸ, ನಿರ್ದೇಶಕರ ಕೆಲಸ, ಮೇಲಾಗಿ ಎಲ್ಲಕ್ಕಿಂತ ಕಲಾವಿದರ ಕೆಲಸ. ನಾನು ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡ್ಕೊಂತ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಎಲ್ಲರೂ ಸೇರ್ ಮಾಡ್ತಿರೋದು ದೊಡ್ಡ ಸಂಸಾರ ರೀ ಇದು, ದೊಡ್ಡ ಸಂಸಾರ. ಎಲ್ಲರೂ ಸಾಕಬೇಕು ನಿರ್ಮಾಪಕ, ಎಲ್ಲ ನಿರ್ಮಾಪಕ ಸಾಕಿ ಕೊನೆಗೆ ಕಾಸುಗಳು ಚೆಲ್ ಬಿಡ್ತೀವಿ ನಾವು. ಆಮೇಲೆ ಪಿಕ್ಚರ್ ರಿಲೀಸ್ ಆಗುತ್ತೆ, ಪಿಕ್ಚರ್ ರಿಲೀಸ್ ಮಾನವದಲ್ಲಿ ನಿಂತ್ಕೊಂಡು ಕೇಳ್ತೀವಿ ನಾವು, ಏನಪ್ಪ ಹೇಗೆ ಒಪ್ಪಿಂದೇನು ಅಂತ. ಅವನು ಪರವಾಗಿಲ್ಲ ಕಣೆ ಅಂತಂದ್ರೆ ನಾವು ಬದುಕತ್ತೀವಿ, ಏನಿಲ್ಲ ಕಣ್ರೆ ಅಂದ್ರೆ ನಾವು ಅರ್ಥ. ಇದೊಂದೇ ಸೀನ್, ಇದೊಂದೇ ನೋಡಿ ವ್ಯವಹಾರ. ದುಡ್ಡು ಹಾಕ್ಬಿಟ್ಟು ದುಡ್ಡು ತಗೋಬೇಕು, ಬೇರೆ ಬಿಸ್ನೆಸ್ ಹಂಗಲ್ಲ. ಯಾವುದೋ ಪದಾರ್ಥದ ಮೇಲೆ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ದಿರೋ ಪರವಾಗಿಲ್ಲ, ಬಂಡವಾಳ ಮೇಲೆ ಬಂಡವಾಳ ಇರುತ್ತೆ. ಇದು ಹಂಗಲ್ಲ, ಇದು ತಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಕ್ಯಾಸ್ ಹಾಕಿ ನಾವು ಪೂಜೆ ಮಾಡ್ಬೇಕಾಗುತ್ತೆ, ಇಷ್ಟೇ ಇದು. ಆದ್ರಿಂದ ಅದು ಬೇಡ. ನಾಗವಲ್ಲಿ ಟೈಟಲ್ ತುಂಬಾ ಚೆನ್ನಾಗಿದೆ, ಒಳ್ಳೆದಾಗಲಿ ಅಂತ ಹೇಳ್ತಾ ಶುಭವಾಗಲಿ ಹೇಳಿ, ಚಿತ್ರತಂಡ ಎಲ್ಲರೂ ಕೂಡ ಒಳ್ಳೆದಾಗಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.